ಇದೀಯಾ? ಅಯ್ಯೋ ದಾಸಿ ತಲೆ ಕೂದ್ಲುಗಳೆಲ್ಲ ಉದುರ್ತೈತೆ ಸುಕನ್ಯಾ. ಎಷ್ಟೊಂದು ಕೂದ್ಲುಗಳು ನೋಡಿ ಹೆಂಗ್ ಬರ್ತೈತಿ ಕೂದ್ಲುಗಳು. ಈ ಕೂದಲೇನು ಮಾರಕ್ಕೆ ಅಂತ ತೆಗೆದಿಟ್ಕೊಂತ ಇದೀಯಾ? ಮಾರಕ್ಕಲ್ಲ ಸುಕನ್ಯಾ, ಇದೇನ್ ಮಾರಕ್ಕೆ ಏನಾದ್ರು ಇದ್ ಮಾಡ್ತಾರ? ಇದನ್ನೆಲ್ಲ ಕೆಳಗಡೆ ಬಿಟ್ರೆ ಈ ಕೂದ್ಲಲ್ಲಿ ಮಾಟ ಮಂತ್ರಗಳು ಮಾಡ್ತಾರೆ. ಮತ್ತೆ ನಮ್ಗ ಆಗದೆ ಇರೋರು ಸಿಕ್ಕಿದ್ರೆ ಅವ್ರು ತಗೊಂಡೋಗಿ ಅವ್ರಿಗೆ ಹೆಂಗ್ ಬೇಕೋ ಹಂಗ್ ಬಳಸ್ಕೊಂಡಿ ನಾವು ಈ ಕೂದ್ಲು ಹೆಂಗಲ್ಲ ಅಲಿತೈತೋ ಆತರ ನಮ್ಮನ್ನ ಅಲಿಯಂಗ್ ಮಾಡ್ತಾರಮ್ಮ. ಅದಕ್ಕೋಸ್ಕರನೇ ಈ ಕೂದ್ಲನ್ನೆಲ್ಲೂ ನಾವು ಆಚೆ ಕಡೆ ಬಿಸಾಕೋದಿಲ್ಲ. ಇದೆಲ್ಲ ಒಂದು ಕನೆಕ್ಟ್ ಮಾಡಿ ಇಲ್ಲಿ ಕೂದ್ಲು ಮಾರೋರು ಬರ್ತಾರಲ್ಲ ಅವ್ರಿಗೆ ಕೊಡ್ತೀನಿ. ಈ ಕೂದ್ಲಿಂದ ಎಷ್ಟೊಂದು ಸಮಸ್ಯೆಗಳಾಗ್ತಿದೆ ಗೊತ್ತಾ? ಪ್ರಾಣ ಹೋಗೋ ಅಂತ ಸಮಸ್ಯೆಗಳು ಬರ್ತವೆ. ಅದಕ್ಕೋಸ್ಕರ ಇದನ್ನ ಕೂದಲನ್ನ ಎಲ್ಲೂ ಬಿಸಾಡಬಾರ್ದು ಯಾರೂನು ಅಂತ ಇವಾಗ. ಅದೇ ನೋಡಿದೀನಿ, ಕೂದ್ಲು ಬಾರಾಗ ಬರ್ತಾರಲ್ಲ ಅವ್ರಿಗೆ ಕೊಡ್ತೀನಿ. ನಾ ಬಿಸಾಕ್ ಬಿಡ್ತೀನಿ ಕಣ್ಕಲಕ್ಕ. ನಾನು ಬಿಸಾಡಬಾರ್ದು ಸುಕನ್ಯಾ, ಯಾವತ್ತು ಬಿಸಾಡಬಾರ್ದು. ಬಿಸಾಡಿದ್ರೆ ಏನ್ ಗೊತ್ತಾ ಸುಕನ್ಯಾ, ಕೂದ್ಲುನ ತಗೊಂಡ್ತಾರೆ. ಆಮೇಲೆ ಮತ್ತೆ ನಾವು ನಡೆದಾಡುವಾಗ ಮಣ್ಣು ಕನೆಕ್ಟ್ ಮಾಡ್ಕೊಂತಾರೆ. ಆಮೇಲೆ ಮತ್ತೆ ನಮ್ಮ ಉಗುರು ಮತ್ತೆ ನಮ್ದು ನಾವೇನಾದ್ರೂ ಬಟ್ಟೆಗಳು ಒಗ್ದಾಕಿದ್ರೆ ಒಗಿದಿ ಇರೋ ಬಟ್ಟೆಗಳು ತಗೊಂಡ್ರೆ ಅವ್ರಿಗಿಂತ ತುಂಬಾ ಸ್ಟ್ರಾಂಗ್ ಇರ್ತೈತೆ. ಅದೇ ನಾವೆಲ್ಲಾದ್ರೂ ಮರ್ತಿಗಿರ್ತಿ ಬಟ್ಟೆಗಳು ಬಿಚ್ಚಿ ಈಚೆ ಕಡೆ ಎಲ್ಲಾದ್ರೂ ಬಿಸಾಕಿದ್ರೆ ಅಂತ ಬಟ್ಟೆಗಳೆಲ್ಲ ತಗೊಂಡೋಗಿ ನಮ್ಗಾಗದೆ ಇರೋರು ನಮ್ಮ ಮೇಲೆ ಯಾವ ತರ ಬೇಕಾದ್ರೂ ಪ್ರಯೋಗ ಮಾಡ್ಬೋದು. ಆ ತರ ಎಲ್ಲ ಕೆಟ್ಟ ಜನಗಳಿರ್ತಾರೆ ಅಂತಾನೆ ಈ ಕೂದಲನ್ನ ಬಿಸಾಡ್ದಿರ ಎತ್ತಿ ಎಲ್ಲಾದ್ರೂ ಒಂದ್ ಕಡೆ ಇಟ್ಟಿರ್ಬೇಕು ನೀಟಾಗಿ. ಆಮೇಲೆ ಇಲ್ಲಿ ಕೂದಲುಗಳು ಮಾರಕ್ ಬಂದವ್ರಿಗೆ ನಮ್ಗೇನ್ ದುಡ್ಡು ಬೇಕು ಅಂತ ಅಲ್ಲ, ಇದು ಯಾರ ಕೈಗೂ ಸಿಗ್ಬಾರ್ದು. ಯಾರೋ ಒಬ್ರು ಅವ್ರ ಕಷ್ಟಕ್ಕೋಸ್ಕರ ಅವ್ರು ಬರ್ತಾರೆ, ಏನೋ ಒಂದ್ ಪಾತ್ರೆ ಗೀತ್ರೆ ಕೊಟ್ಟಿ ನಾವ್ ಈ ಕೂದ್ಲು ಕೊಟ್ಟಿ ತಗಂತೀವಿ ಅಷ್ಟೇ ಸುಕನ್ಯಾ. ಇನ್ನೇನು ಈ ಕೂದ್ಲಿಂದ ನಮ್ಗೇನು ಯೂಸ್ ಇಲ್ಲ. ಆದ್ರೆ ಬೇರೆಯವ್ರಿಗೆ ಯೂಸ್ ಆಗ್ಬಾರ್ದು. ನಮ್ಮೆಲ್ರಲ್ಲ ನಮ್ಮ ಅಜ್ಜಿ ತೀರೋಗಿದ್ದಾರೆ, ಇವಾಗಿಲ್ಲ ನಮ್ಮ ಅಜ್ಜಿ. ನಾವು ಚಿಕ್ಕ ವಯಸ್ಸಿಂದನೂ ಅಷ್ಟೇ ನಮ್ಮ ಅಜ್ಜಿ ಏನಂತ ಹೇಳ್ಕೊಡ್ತಾ ಇತ್ತಂದ್ರೆ ಬಟ್ಟೆಗಳಾಗ್ಲಿ ನಾವು ಸ್ನಾನ ಮಾಡ್ಕೊಂಡು ಬಟ್ಟೆಗಳು ಅಷ್ಟೇ ಎಲ್ಲಂದ್ರಲ್ಲಿ ಬಿಸಾಕಲ್ಲ ನಾವು. ನಾವು ಸ್ನಾನದ ಮನೆಯಲ್ಲಿ ಎತ್ತಿಟ್ಟು ಮತ್ತೆ ಅದು ವಾಶ್ ಮಾಡೋವಾಗ ಅಷ್ಟೇ ನಾವು ತಗೊಂಬಂದು ಆಚೆ ಕಡೆ ಹಾಕೊಳ್ಳೋದು. ಬೇರೆ ಟೈಮಲ್ಲೆಲ್ಲ ನಾವು ಆಚೆ ಹಾಕಲ್ಲ. ಯಾಕಂದ್ರೆ ಒಂದು ಬಟ್ಟೆ ಸಿಕ್ಕಿದ್ರು ಅಷ್ಟೇ, ಒಂದು ಕೂದಲು ಸಿಕ್ಕಿದ್ರು ಅಷ್ಟೇ ನಮ್ಗಾಗದೆ ಇರೋ ಅಂಥವ್ರು ಕಾಯ್ತಾ ಇರ್ತಾರೆ, ಎಲ್ಲಿ ಏನು ಸಿಗುತ್ತಪ್ಪ ಅಂತ ಕಾಯ್ತಾ ಇರ್ತಾರೆ. ಆವಾಗ ನಮ್ಮ ಅಜ್ಜಿ ಎಲ್ಲ ವಿಷಯನೂ ನಮ್ಗೆ ತಿಳಿಸ್ಕೊಟ್ಟೈತೆ. ಏನಂತಂದರೆ ನಮ್ದು ಏನೇ ವಸ್ತು ಆಗಲಿ ಹೊರಗಡೆ ಎಲ್ಲ ಬಿಸಾಡಬಾರ್ದು. ಅದನ್ನು ಈ ಕೂದಲು ಒಂದು ಹತ್ರ ಇಟ್ಟು ಅದನ್ನು ನಾವು ಬಂದಾಗ ಬೇರೆಯವ್ರಿಗೆ ಅದು ನಮಗೆ ಉಪಯೋಗ ಆಗದೆ ಇದ್ರೂ ಪಾಪ ಇದರಿಂದ ಬದುಕೋರು ಎಷ್ಟೋ ಜನ ಇದ್ದಾರೆ. ಅದಕ್ಕೆ ಕೆಟ್ಟದಕ್ಕೂ ಯೂಸ್ ಆಗಬಾರ್ದು, ಇದು ಒಳ್ಳೆಯದಕ್ಕೆ ಯೂಸ್ ಆಗಲಿ ಅಂತ ಹೇಳಿ. ಹಾಯ್ ಫ್ರೆಂಡ್ಸ್, ಕೇಳಿದ್ರಲ್ಲ ಕೂದಲಿಂದ ಏನೇನೆಲ್ಲ ಸಮಸ್ಯೆ ಆಗುತ್ತೆ ಅಂತ ಹೇಳಿ. ಇವರು ನಂಗೆ ಚೆನ್ನಾಗಿ ಹೇಳಿದರು. ನನಗೆ ಗೊತ್ತಿರಲಿಲ್ಲ. ನಾನು ಒಂದಿನ ಕೂದಲು ಬಿಸಾಡ್ತಾ ಇದ್ದೆ. ಆವಾಗ ನನಗೆ ಹೇಳಿದರು, ಕೂದಲು ಬಿಸಾಡಬೇಡ ಸುಕನ್ಯಾ, ಕೂದಲು ಹೆಂಗೆ ಹಾರಾಡುತ್ತೋ ಗಾಳಿನಲ್ಲಿ ಅದೇ ಥರ ನಮ್ಮ ಜೀವನ ಕೂಡ ಹಾರಾಡುತ್ತೆ, ಗಾಳಿನಲ್ಲಿ ತೂರ್ಕೊಂಡು ಹೋಗೋದಂಗೆ ಆಗುತ್ತೆ, ಒಂದು ಕಡೆ ಕೂಡಿಡು ಅಂತ ಹೇಳಿದರು. ಅದಕ್ಕೆ ಇವತ್ತು ನೆನಪಾಯ್ತು, ಅವ್ರು ಕೂದಲು ಬಿಟ್ಕೊಂಡು ಕೂತಿದ್ರಲ್ಲ, ಅದಕ್ಕೋಸ್ಕರ ಅವ್ರು ಮಾತಾಡಿಸಿದೆ. ನಾನು ತುಂಬ ಚೆನ್ನಾಗಿ ಹೇಳಿದ್ರು. ಯಾಕೆಂದರೆ ಕೂದಲಾಗಲಿ ಬಟ್ಟೆ ಆಗಲಿ ನಾವು ನಡೆದಾಡೋ ಕಾಲ್ದುಳಾಗಲಿ ಅದು ಬೇರೆಯವ್ರ ಕೈಗೆ ಸಿಕ್ಕಿದ್ರೆ, ಅದು ನಮ್ಗೆ ಆಗದೆ ಇರೋರ ಕೈಗೆ ಸಿಕ್ಕಿದ್ರೆ ಅದರಿಂದ ಮಾಟ ಮಂತ್ರ ಮಾಡಿಸ್ತಾರೆ. ಅದರಿಂದ ನಮ್ಮ ಜೀವನ ಹಾಳಾಗುತ್ತೆ. ಅದನ್ನೆಲ್ಲ ನಾವು ಯಾವ ಥರ ನೋಡ್ಕೋಬೇಕು, ಯಾವ ಥರ ನಾವು ಅಂದರೆ ಕಾಪಾಡ್ಕೋಬೇಕು, ನಮ್ಮನ್ನು ನಾವು ಯಾವ ಥರ ಇದರಿಂದ ಕಾಪಾಡ್ಕೋಬೇಕು ಅನ್ನೋದನ್ನು ನಮಗೆ ತಿಳಿಸ್ಕೊಟ್ರು. ಇವರು ನನ್ನ ಫ್ರೆಂಡು ಕಲಕ್ಕ ಅಂತ ಹೇಳಿ. ನನಗೆ ಕೇಳಿದ್ದಕ್ಕೆ ಒಳ್ಳೆ ಮಾಹಿತಿನೇ ಕೊಟ್ಟರು. ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಕಲಕ್ಕ.